ಹಲೋ ಎವ್ರಿವನ್, ಈ ಒಂದು ವಿಡಿಯೋ ಯಾರೆಲ್ಲ ಲ್ಯಾಂಡ್ ಸರ್ವೇರ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿದ್ರೆ ಅವ್ರಿಗೆ ಯೂಸ್ಫುಲ್ ಆಗುವಂಥ ಒಂದು ವಿಡಿಯೋ ಇರುತ್ತೆ. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಗೊತ್ತಿರುವಂಥ ಲ್ಯಾಂಡ್ ಸರ್ವೆ ನೋಟಿಫಿಕೇಶನ್ ನಿಮಗೆ 2 ವರ್ಷದ ಕೆಳಗಡೆ ರಿಲೀಸ್ ಆಗಿತ್ತು. ಆ ನೋಟಿಫಿಕೇಶನ್ ಇವತ್ತಿನ ದಿನಗಳಲ್ಲಿ ಕ್ಯಾನ್ಸಲ್ ಆಗಿರುತ್ತೆ. ಸೊ ಇದೇ ನೋಟಿಫಿಕೇಶನ್ ಮುಂದಿನ ದಿನಗಳಲ್ಲಿ ರೀನೋಟಿಫಿಕೇಶನ್ ಆಗುತ್ತೆ ಅನ್ನೋ ಒಂದು ಮಾಹಿತಿನೂ ನಿಮಗೆ ಲಭ್ಯ ಇರುತ್ತೆ. ಸೊ ಸಾಕಷ್ಟು ಟೆಲಿಗ್ರಾಮ್ ಚಾನಲ್ಗಳಾಗಿರ್ಬೋದು, ವಾಟ್ಸಪ್ ಗ್ರೂಪ್ಗಳಲ್ಲಾಗಿರ್ಬೋದು ಆ ಒಂದು ಇನ್ಫಾರ್ಮೇಷನ್ ನಿಮಗೆ ರೀಚ್ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವೀಡಿಯೋಸ್ನ ನಾನು ನನ್ನ ಚಾನಲಲ್ಲಿ ನಿಮಗೆ ಅಪ್ಡೇಟ್ ಮಾಡಿದ್ದೆ. ಸೊ ಲ್ಯಾಂಡ್ ಸರ್ವೆ ನಿಮ್ಮ ನೋಟಿಫಿಕೇಷನು ರೀನೋಟಿಫಿಕೇಷನ್ ಆಗುತ್ತೆ. ಮಾರ್ಚ್ ತಿಂಗಳೊಳಗಡೆ ಬರೋ ಸಾಧ್ಯತೆಗಳು ಇರಬಹುದು. ಮ್ಯಾಕ್ಸಿಮಮ್ ಅಂದರೆ ನಿಮಗೆ ಅಕ್ಟೋಬರ್ ತಿಂಗಳೊಳಗೆ ಬರುತ್ತೆ ಅಂತೇಳಿ ನಾನು ಪ್ರೀವಿಯಸ್ ಆಗಿ ಅಪ್ಲೋಡ್ ಮಾಡಿರುವಂಥ ವೀಡಿಯೋಗಳಲ್ಲಿ ನಿಮಗೆ ಹೇಳಿದ್ದೆ. ಸೊ ಇದೀಗ ಈ ಲ್ಯಾಂಡ್ ಸರ್ವೆಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಅಪ್ಡೇಟ್ನ ನಾನು ನಿಮಗೆ ಈ ವಿಡಿಯೋದಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತೇನೆ. ಸೊ ನಮ್ಮ ವಿಧಾನ ಪರಿಷತ್ತಲ್ಲಿ ನಡೆದಿರುವಂಥ ಡಿಸ್ಕಷನ್ನಲ್ಲಿ ಈ ಒಂದು ಲ್ಯಾಂಡ್ ಸರ್ವೇರಿನ ಒಂದು ಡಿಸ್ಕಷನ್ ನಡೆದಿರುತ್ತೆ. ಸೊ ಈ ಒಂದು ಲ್ಯಾಂಡ್ ಸರ್ವೇನ ನೋಟಿಫಿಕೇಷನ್ ಆಗಿ ನಿಮಗೆ 2 ವರ್ಷದ ಕೆಳಗಡೆ ಬಿಟ್ಟಿದ್ದಾಗ ಅದರಲ್ಲಿ 750 ವೇಕೆನ್ಸಿ ಇರುತ್ತೆ. ಮುಂದಿನ ದಿನಗಳಲ್ಲಿ ಬರುವಂಥ ರೀನೋಟಿಫಿಕೇಷನ್ ಆದಾಗ ಆ ನೋಟಿಫಿಕೇಷನಲ್ಲಿ ಎಷ್ಟು ವೇಕೆನ್ಸೀಸ್ ಇರ್ಬೋದು, ಆ ನೋಟಿಫಿಕೇಷನ್ ಯಾವಾಗ ಆಗ್ಬೋದು, ಮತ್ತು ಅಪ್ಲಿಕೇಶನ್ಸ್ ಏನು ಪ್ರೀವಿಯಸ್ ಆಗಿ ಅಪ್ಲೈ ಮಾಡಿರೋರು ಮತ್ತೆ ಅಪ್ಲೈ ಮಾಡಬೇಕಾ ಅಥವಾ ಫ್ರೆಷರ್ಸ್ಗೂ ಅಲೋ ಇದೆಯಾ, ಏಜ್ ಲಿಮಿಟ್ ಏನು, ಈ ಎಲ್ಲ ಮಾಹಿತಿನ ನಾನು ನಿಮಗೆ ಈ ವಿಡಿಯೋದಲ್ಲಿ ಅಪ್ಡೇಟ್ ಕೊಡ್ತೀನಿ. ಅದಾಗಿದ ನಂತರ ಸಿಲೆಬಸ್ ಬಗ್ಗೆ ಆಗಿರ್ಬೋದು ಅಥವಾ ಎಕ್ಸಾಮ್ ಫಾರ್ಮೇಟ್ ಬಗ್ಗೆ ಆಗಿರ್ಬೋದು ನಿಮ್ಗೆ ಅದರ ಬಗ್ಗೆ ಐಡಿಯಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ಇನ್ ಕೇಸ್ ಇಲ್ಲ ಅಂತಂದರೆ ಪ್ರೀವಿಯಸ್ ಆಗಿ ನಾನು ಅಪ್ಡೇಟ್ ಮಾಡಿರುವಂಥ ವೀಡಿಯೋಗಳನ್ನ ನೋಡಿ, ಅದರಲ್ಲಿ ನಾನು ನಿಮಗೆ ಕಂಟೆಂಟ್ನೂ ಅಪ್ಲೋಡ್ ಮಾಡಿದ್ದೀನಿ ಲ್ಯಾಂಡ್ ಸರ್ವೇಗೆ ಸಂಬಂಧಪಟ್ಟಂಥದ್ದು. ಸೊ ಆ ಒಂದು ಎಕ್ಸಾಮ್ ಫಾರ್ಮೇಟ್ ಬಗ್ಗೆನೂ ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ಹೇಳೋಕ್ಕೆ ಪ್ರಯತ್ನ ಮಾಡ್ತೀನಿ. ಸೊ ಮೊದಲನೇದಾಗಿ ಲ್ಯಾಂಡ್ ಸರ್ವೇರ್ಗೆ ಈ ವಿಧಾನ ಪರಿಷತ್ತಲ್ಲಿ ನಡೆದಿರುವಂಥ ಡಿಸ್ಕಷನಲ್ಲಿ ಏನು ನಡೆದಿದೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಗಮನ ಹರಿಸೋಣ. ಸೊ ನಿಮಗೆ 750 ವೇಕೆನ್ಸಿ 2 ವರ್ಷದ ಕೆಳಗಡೆ ಬಿಟ್ಟಿರ್ತಾರೆ. ಸೊ ಇದೀಗ ಇರುವಂಥ ಮಾಹಿತಿ ಪ್ರಕಾರ 750ರಿಂದ 1000 ವೇಕೆನ್ಸೀಸ್ವರೆಗೂ ವೇಕೆನ್ಸೀಸ್ನ 750ರಿಂದ 1000 ವೇಕೆನ್ಸೀಸ್ವರೆಗೆ ಇನ್ಕ್ರೀಸ್ ಮಾಡುವ ಸಾಧ್ಯತೆಗಳಿದೆ. 750 ಅಥವಾ 1000 ಸೇಮ್ 750 ವೇಕೆನ್ಸೀಸೇ ಆಗಿರ್ಬೋದು ಅಥವಾ 1000 ವೇಕೆನ್ಸೀಸ್. ಸೊ ಎರಡೂಗಳಲ್ಲಿ ಯಾವುದಾದ್ರೂ ಒಂದಕ್ಕೆ ರೀನೋಟಿಫಿಕೇಷನ್ ಆಗುತ್ತೆ. ಅದು ನಿಮ್ಗೆ ಯಾವಾಗ ಆಗ್ಬೋದು ಅಂದರೆ ಮಾರ್ಚ್ ತಿಂಗಳು, ಅಂದರೆ ಈ ತಿಂಗಳು ಕೊನೆ ಒಳಗಡೆ ಆಗುವ ಸಾಧ್ಯತೆಗಳು 0%. ಯಾಕಂದರೆ ಈಗಾಗಲೇ 23ನೇ ತಾರೀಕು ಆಗಿರುತ್ತೆ. ಸೊ ನಾನು ನಿಮಗೆ ಈಗಾಗಲೇ 2 ತಿಂಗಳು 3 ತಿಂಗಳ ಕೆಳಗಡೆ ಅಪ್ಲೋಡ್ ಮಾಡಿದಾಗಲೇ ಹೇಳಿದ್ದೆ. ಸಾಕಷ್ಟು ಜನ ಡಿಸೆಂಬರ್ ಎಂಡಲ್ಲಿ ಬರುತ್ತೆ ಅಂತ ಹೇಳಿದರು. ಡಿಸೆಂಬರ್ ಎಂಡಲ್ಲಿ ಬರಲಿಲ್ಲ. ಪ್ರೀವಿಯಸ್ ಆಗಿ ನಡೆದಿರುವಂಥ ನೀವು ನೋಡ್ತಾ ಇರ್ಬೋದು ಸ್ಟೂಡೆಂಟ್ಸ್ದು ಏನು ಸ್ಟ್ರೈಕ್ ಅದೆಲ್ಲ ನಡೀತು ಧಾರವಾಡಲ್ಲಿ. ಸೊ ಅದ್ರ ಬಗ್ಗೆ ನಿಮಗೆಲ್ಲ ಮಾಹಿತಿ ಇದೆ ಅಂತ ಅಂದ್ಕೊಂಡಿದ್ದೀನಿ. ಅದನ್ನು ನೋಡಿಕೊಂಡು ಗೌರ್ಮೆಂಟ್ ಅವ್ರು ಅಂತ ಹೇಳಿದರು 56,000 ವೇಕೆನ್ಸೀಸ್ನ ಮಾರ್ಚ್ ಎಂಡಿಂದ ರಿಕ್ರೂಟ್ಮೆಂಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದರು. ಸೊ ಈಗಾಗಲೇ 23ನೇ ತಾರೀಕು ಮಾರ್ಚ್ ಎಂಡ್ ಬಂದರೂ ಯಾವುದೇ ಥರದ ನೋಟಿಫಿಕೇಷನ್ ರಿಲೀಸ್ ಆಗಿಲ್ಲ. ಸಾಧ್ಯತೆಗಳು ಯಾವ ನೋಟಿಫಿಕೇಷನ್ಗಿದೆ ಮಾರ್ಚ್ ಎಂಡ್ ಒಳಗಡೆ ಬರುವುದು ಅಂತಂದರೆ PC ನೋಟಿಫಿಕೇಷನ್ ಬರುವುದು. ಪೊಲೀಸ್ ಕಾನ್ಸ್ಟೇಬಲ್ ನೋಟಿಫಿಕೇಷನು 1400 ವೇಕೆನ್ಸಿಗೆ ಬರುವ ಸಾಧ್ಯತೆಗಳು ಇದೆ. ಅದನ್ನು ನಿಮಗೆ 50% ಚಾನ್ಸಸ್ಸು. ಬಟ್ ನೆಕ್ಸ್ಟ್ ಅಥವಾ ಆ ಕಡೆ ಮೇ ಒಳಗಡೆ 1-2 ನೋಟಿಫಿಕೇಷನ್ನು ನಿಮಗೆ ಬಂದೇ ಬರುತ್ತೆ. ಅದು PC ಆಗಿರ್ಬೋದು, ಲ್ಯಾಂಡ್ ಸರ್ವೇನ ನೋಟಿಫಿಕೇಷನ್ ಆಗಿರ್ಬೋದು ಅಥವಾ PSI ನೋಟಿಫಿಕೇಷನ್ ಆಗಿರ್ಬೋದು. ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಡಿಟೆಕ್ಟಿವ್ ಸಬ್ ಇನ್ಸ್ಪೆಕ್ಟರ್ ನೋಟಿಫಿಕೇಷನ್ ಇದೆ ಅಂತ ಹೇಳಿದ್ದೆ ನಾನು ನಿಮಗೆ ಪ್ರೀವಿಯಸ್ ಆಗಿ ಅಪ್ಲೋಡ್ ಮಾಡಿರುವಂಥ ವಿಡಿಯೋದಲ್ಲಿ. ಸೊ ಈ ಥರ ಯಾವುದಾದ್ರೂ 1-2 ನೋಟಿಫಿಕೇಷನ್ಸ್ ಅಥವಾ 1 ನೋಟಿಫಿಕೇಷನು ಮೇ ತಿಂಗಳು ಎಂಡ್ ಒಳಗಡೆ ಬರುವ ಸಾಧ್ಯತೆಗಳು ಭಾಳ ಇದೆ. ಸೊ ಯಾರೆಲ್ಲ ಈ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿದ್ರಾ, ಬೇರೆ ಎಕ್ಸಾಮ್ಸ್ಗೂ ಪ್ರಿಪೇರ್ ಆಗ್ತಿದ್ರಾ, ಚೆನ್ನಾಗಿ ಪ್ರಿಪೇರ್ ಆಗಿ ಯಾವುದೇ ಟೈಮಲ್ಲಾದರೂ ಈ ನೋಟಿಫಿಕೇಷನ್ ರಿಲೀಸ್ ಆಗೋ ಸಾಧ್ಯತೆಗಳಿದೆ. ಸೊ 750 ವೇಕೆನ್ಸಿಗಿಂತ ಜಾಸ್ತಿ ಅಂದರೆ 1000 ವೇಕೆನ್ಸೀಸ್ವರೆಗೂ ನಿಮಗೆ ನೋಟಿಫಿಕೇಷನ್ ಬರ್ಬೋದು. ಬೇಸಿಕ್ ಸ್ಯಾಲರಿ ನಿಮಗೆ ಪ್ರೀವಿಯಸ್ ಆಗಿ ಏನು ಕೊಟ್ಟಿದ್ರು 23,500 ರೂಪಾಯಿ ಅದೇ ಬೇಸಿಕ್ ಇರ್ಬೋದು ಅಥವಾ ಅದಕ್ಕಿಂತ ಜಾಸ್ತಿ ಅಂದರೆ ಅಪ್ಡೇಟೆಡ್ ಬೇಸಿಕ್ ನೀವು ಅಪ್ಡೇಟ್ ಕೊಡ್ಬೋದು. 23,500 ಇರೋದು ನಿಮಗೆ 36,000ವರೆಗೂ ಬೇಸಿಕ್ ಹೋಗಿರುತ್ತೆ. ನೋಡೋಣ ಅದು ಮುಂದಿನ ದಿನಗಳಲ್ಲಿ ಏನು ಬೇಸಿಕ್ ಮಾಡ್ತಾರೆ ಅಂತ ಹೇಳಿ ಗೊತ್ತಾಗುತ್ತೆ. ಪ್ರೆಸೆಂಟಾಗಿ ಪ್ರೀವಿಯಸ್ ಆಗಿ ಹಳೆ ನೋಟಿಫಿಕೇಷನಲ್ಲಿ ನಿಮಗೆ 750 ವೇಕೆನ್ಸಿ ಇತ್ತು. ಸೊ ಇದು 750ರಿಂದ 1000ವರೆಗೂ ಹೋಗ್ಬೋದು. ಬೇಸಿಕ್ ಸ್ಯಾಲರಿ ಏನಿದೆ ಅದನ್ನು ಚೇಂಜ್ ಆಗೋ ಸಾಧ್ಯತೆಗಳಿದೆ. ಕ್ವಾಲಿಫಿಕೇಷನ್ ನೋಡೋದಾದರೆ PU ಅಲ್ಲಿ ಸೈನ್ಸ್ ಆಗಿರಬೇಕು. ಅದರಲ್ಲೂ ನಿಮಗೆ 60% ಇರಬೇಕು ಅಂತ ಹೇಳಿರ್ತಾರೆ. ಸೊ ನೋಡಿ ನಿಮಗೆ ಯಾವ ಕ್ಯಾಟಗಿರಿ ಅದು ಹಳೆ ನೋಟಿಫಿಕೇಷನ್ ನಿಮ್ಗೆ ನೋಡಿದ್ರೆ ಗೊತ್ತಾಗುತ್ತೆ. ಆದಷ್ಟು ನಿಮಗೆ ಈ ಒಂದು ವಿಡಿಯೋದಲ್ಲಿ ಹಳೆ ನೋಟಿಫಿಕೇಷನ್ ತೋರಿಸೋದಕ್ಕೆ ಪ್ರಯತ್ನ ಮಾಡ್ತೀನಿ ಅಥವಾ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಆ ಕ್ವಾಲಿಫಿಕೇಷನ್ ಡೀಟೇಲ್ನ ಅಪ್ಡೇಟ್ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಸೊ PUC ಸೈನ್ಸ್ ಆಗಿರಬೇಕು. PUC ಕಾಮರ್ಸ್ ಆಗಿದೆ, ಆರ್ಟ್ಸ್ ಆಗಿದೆ ಸರ್ ನಾನು ಅಪ್ಲೈ ಮಾಡ್ಬೋದು ಅಂದರೆ ಬರೋಲ್ಲ. PUCಯಲ್ಲಿ ಸೈನ್ಸ್ ಓದಿರಲೇಬೇಕು. ಅದರಲ್ಲೂ ಮ್ಯಾಥ್ಸು 60% ಇರಬೇಕು. ಸೊ ಇಲ್ಲಿ ನಿಮ್ಗೆ ಹೇಳಿದ್ದು PUC ಸೈನ್ಸಲ್ಲಿ 60% ಅಲ್ಲ, PUC ಸೈನ್ಸ್ ನಿಮ್ಗೆ ಎಷ್ಟಾದರೂ ಇದ್ದರೂ ಪರವಾಗಿಲ್ಲ. ಬಟ್ ಮ್ಯಾಥಮೆಟಿಕ್ಸಲ್ಲಿ 60 ಮಾರ್ಕ್ಸ್ನ ಗಳಿಸಿರಬೇಕು ಅಂತೇಳಿ ಹಳೆಯ ನೋಟಿಫಿಕೇಷನಲ್ಲಿ ಮೆನ್ಷನ್ ಮಾಡಿರ್ತಾರೆ. ಅದೇ ಪ್ರಕಾರನೇ ಈ ಬಾರಿನೂ ಇಶ್ಯೂ ಆಗುವಂಥ ನೋಟಿಫಿಕೇಷನಲ್ಲಿ ಕೊಡ್ಬೋದು ಆ ಒಂದು ಅಪ್ಡೇಟ್ನ. ಅದೇ ಥರನೇ PUC ಅವರು ಒಂದೇನಾ ಸರ್ ಬೇರೆಯವರು ಅಪ್ಲೈ ಮಾಡೋಕ್ಕಾಗಲ್ವ ಅಂದರೆ ಅಪ್ಲೈ ಮಾಡ್ಬೋದು. ಡಿಪ್ಲೊಮೊ ಅಥವಾ ಇಂಜಿನಿಯರಿಂಗ್ ಆಗಿರುವಂಥ ಆಸ್ಪಿರೆಂಟ್ಸ್ನೂ ಅಪ್ಲೈ ಮಾಡ್ಬೋದು. ಕಂಡೀಷನ್ ಏನಂದರೆ ಡಿಪ್ಲೊಮೋದಲ್ಲಿ ಸಿವಿಲ್ ಆಗಿರಬೇಕು, ಇಂಜಿನಿಯರಿಂಗಲ್ಲೂ ಸಿವಿಲ್ ಆಗಿರಬೇಕು. ಡಿಪ್ಲೊಮೊ ಮೆಕ್ಯಾನಿಕಲ್ ಆಗಿದೆ ಸರ್ ನಾನು ಅಪ್ಲೈ ಮಾಡ್ಬೋದಾ, ಬರಲ್ಲ. BE ನನಗೆ ಮೆಕ್ಯಾನಿಕಲ್ ಆಗಿದೆ ಸರ್ ಅಪ್ಲೈ ಮಾಡ್ಬೋದಾ, ಬರಲ್ಲ. BL ಟ್ರಿಪ್ಲ್ ಆಗಿದೆ ಅಪ್ಲೈ ಮಾಡ್ಬೋದಾ, ಬರಲ್ಲ. ಆದರೆ BE ಅಥವಾ ಡಿಪ್ಲೊಮೊ ಆಸ್ಪಿರೆಂಟ್ಸ್ ಏನಾದರೂ ನೀವು PUC ಕಂಪ್ಲೀಟ್ ಮಾಡಿ ಆ PUನಲ್ಲಿ ಮ್ಯಾಥಮೆಟಿಕ್ಸಲ್ಲಿ 60 ಮಾರ್ಕ್ಸ್ ಇದ್ದರೆ ನೀವು ಅಪ್ಲೈ ಮಾಡ್ಬೋದು. ಸಾಕಷ್ಟು ಜನ PUC ಕಂಪ್ಲೀಟ್ ಆಗಿದ ನಂತರ ಡಿಪ್ಲೊಮೊ ಓಡ್ತಾರೆ ಅಥವಾ PUC ಕಂಪ್ಲೀಟ್ ಆಗಿದ ನಂತರ ಇಂಜಿನಿಯರಿಂಗ್ ಮಾಡ್ತಾರೆ. PUನಲ್ಲಿ ಸೈನ್ಸ್ ಓದ್ತಾರೆ ಬಟ್ ಇಂಜಿನಿಯರಿಂಗಲ್ಲಿ
ಎಲೆಕ್ಟ್ರಿಕಲ್, ಎಲೆಕ್ಟ್ರಾನಿಕ್ಸು, ಮೆಕ್ಯಾನಿಕಲು ಈ ಥರ ಬ್ರ್ಯಾಂಚ್ನ ಚೇಂಜ್ ಮಾಡ್ಕೊಂಡಿರ್ತಾರೆ, ಬೇರೆ ಬ್ರ್ಯಾಂಚಿಗೆ ಹೋಗಿರ್ತಾರೆ. ಅಥವಾ PUC ಸೈನ್ಸ್ ಮಾಡಿಬಿಟ್ಟು ಬಿ ಮಾಡದೆ BBA ಮಾಡಿರ್ಬೋದು, BCom ಮಾಡಿರ್ಬೋದು. ಆ ಥರ ಆಸ್ಪಿರೆಂಟ್ಸು ಸೈನ್ಸ್ ಓದಿದ್ರೆ ಸಾಕು, ನಿಮಗೆ ಸೈನ್ಸ್ ಆದರೂ ಇರಬೇಕು ಅಥವಾ ಡಿಪ್ಲೊಮಾ ಸಿವಿಲ್ ಆದರೂ ಆಗಿರಬೇಕು, ಇಂಜಿನಿಯರಿಂಗ್ ಸಿವಿಲ್ ಆದರೂ ಆಗಿರಬೇಕು. ಈ ಮೂರಲ್ಲಿ ಯಾವುದೇ ಒಂದು ಎಲಿಜಿಬಿಲಿಟಿ ಇತ್ತಂದರೂ ನೀವು ಈ ನೋಟಿಫಿಕೇಷನ್ಗೆ ಎಲಿಜಿಬಲ್ ಆಗಿರ್ತೀರ. ಸೊ ಇದು ನಿಮಗೆ ಎಲಿಜಿಬಿಲಿಟಿ ಕ್ರೈಟೀರಿಯಾ. ಈಗ ನಾವು ಹಳೆ ನೋಟಿಫಿಕೇಷನ್ ಕಡೆಗೆ ಒಂದಷ್ಟು ಗಮನ ಹರಿಸೋಣ. ಸೊ ಇಲ್ಲಿ ನಿಮಗೆ ನಾನು ಡಾಕ್ಯುಮೆಂಟ್ ತೋರಿಸ್ತಾ ಇದ್ದೀನಿ. ಇದು ಹಳೆ ನೋಟಿಫಿಕೇಷನ್ ಆಗಿರುತ್ತೆ. ಇದು ನಾನ್ ಹೈದರಾಬಾದ್ ಕರ್ನಾಟಕ ಮತ್ತು ಹೈದರಾಬಾದ್ ಕರ್ನಾಟಕಕ್ಕೆ ಏನು ವೇಕೆನ್ಸಿ ಬಿಟ್ಟಿರ್ತಾರೆ ಆ ಒಂದು ವೇಕೆನ್ಸಿಯ ನೋಟಿಫಿಕೇಷನ್ ಆಗಿರುತ್ತೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಬೇಸಿಕ್ ಸ್ಯಾಲರಿ 23,500 ರೂಪಾಯಿ ಅಂತ ಮೆನ್ಷನ್ ಮಾಡಿದ್ದಾರೆ. ಇದು ಬೇಸಿಕ್ ಸ್ಯಾಲರಿ. 6ನೇ ವೇತನ ಇದ್ದಾಗ 7ನೇ ವೇತನೆಗೆ ಬಂದಾಗ ಇದು ಸ್ಯಾಲರಿ ಅಪ್ಡೇಟ್ ಆಗಿರುತ್ತೆ. ನೋಡೋಣ, ಅದು ಮುಂದಿನ ದಿನಗಳು ನಾನು ನಿಮಗೆ ಅಪ್ಡೇಟ್ ಕೊಡ್ತೀನಿ. ಸೊ ನೀವು ನೋಡ್ತಾ ಇರ್ಬೋದು 2024ರಲ್ಲಿ ಇದು ರಿಲೀಸ್ ಆಗಿರುತ್ತೆ 3ನೇ ತಿಂಗಳು 11ನೇ ತಾರೀಕಿಗೆ. ಸೊ ಇಲ್ಲಿಂದ ನಿಮಗೆ 2026 3ನೇ ತಿಂಗಳು 11ನೇ ತಾರೀಕು. ಸೊ ಈಗಾಗಲೇ 2 ಇಯರ್ಸ್ ಕಂಪ್ಲೀಟ್ ಆಯಿತು. 2 ಇಯರ್ಸ್ ಕಂಪ್ಲೀಟ್ ಆಗಿದೆ ಈ ನೋಟಿಫಿಕೇಷನ್ ಬಂದು. ಸೊ ಸಾಕಷ್ಟು ಜನ ಈ ನೋಟಿಫಿಕೇಷನ್ಗೆ ಅಪ್ಲೈ ಮಾಡಿರ್ತಾರೆ. ಮೊದಲನೇ ಬಾರಿ ಅಪ್ಲೈ ಮಾಡಿದಾಗ 76,000 ಜನ ಅಪ್ಲೈ ಮಾಡಿರ್ತಾರೆ. ಎರಡನೇ ಬಾರಿ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟು ಇನ್ನೊಂದು ಸಲ ನೋಟಿಫಿಕೇಷನ್ ಬಿಟ್ಟಾಗ 96,000ವರೆಗೂ ರೀಚ್ ಆಗಿರುತ್ತೆ. ಈ ಬಾರಿ ಈ ನೋಟಿಫಿಕೇಷನ್ ರಿಲೀಸ್ ಮಾಡಿದ್ರೆ ಇದು ಸಂಖ್ಯೆ 1,20,000ದಿಂದ ಹಿಡಿದು 1,45,000ವರೆಗೂ ಹೋಗುವ ಸಾಧ್ಯತೆಗಳಿರುತ್ತೆ. ಸೊ ನೋಡೋಣ ಏನಾಗುತ್ತೆ ಅಂತೇಳಿ ನಿಮಗೆ ಗೊತ್ತಾಗುತ್ತೆ. ನೋಟಿಫಿಕೇಷನ್ ಬಿಟ್ಟಾಗ 1,20,000 ಮಿನಿಮಮ್ 1,45,000ವರೆಗೂ ಅಪ್ಲಿಕೇಶನ್ಸ್ ಬೆಳಬಹುದು. ಏನಕ್ಕಂದರೆ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ. ಸೊ ಈಗಾಗಲೇ ನಿಮಗೆ ಹೇಳಿದಂತೆ ಇದರಲ್ಲಿ ನಾನು ನಿಮಗೆ ಈ ವಿಡಿಯೋದಲ್ಲಿ ಏಜ್ ರಿಲ್ಯಾಕ್ಸೇಷನ್ ಬಗ್ಗೆನೂ ನಿಮ್ಗೆ ಹೇಳ್ಬೇಕಂತ ಅಂದ್ಕೊಂಡಿದ್ದೆ, ಹೇಳ್ತೀನಿ ಅಂತ ಹೇಳಿದ್ದೆ. ನೋಡಿ, ನಿಮಗೆ ಪ್ರೀವಿಯಸ್ ಆಗಿ ಕೊಟ್ಟಿರುವಂತೆ 5 ವರ್ಷ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿರ್ತಾರೆ. ಜನರಲ್ ಮೆರಿಟ್ ಅವರಿಗೆ 35 ಇದ್ದರೆ 40 ಇಯರ್ಸ್ ಅವ್ರಿಗೆ ಆಗಿರುತ್ತೆ. ಸೊ ಈ ನೋಟಿಫಿಕೇಷನ್ಗೆ ನೀವು ಏನಾದರೂ ಜನರಲ್ ಮೆರಿಟ್ ಕ್ಯಾಂಡಿಡೇಟ್ ಆಗಿ ನಿಮ್ಮದು ಏಜ್ 40 ಇಯರ್ಸ್ ಒಳಗಡೆ ಇತ್ತಂದರೆ ನೀವು ಎಲಿಜಿಬಲ್ ಆಗಿರ್ತೀರ. ಸಿಮಿಲರ್ ಆಗಿ OBC ಕ್ಯಾಂಡಿಡೇಟ್ಸ್ಗೆ +5 ಇಯರ್ಸ್ ಕೊಟ್ಟಿರ್ತಾರೆ, 38 ಇರೋದು 43 ಆಗಿರುತ್ತೆ. ಇನ್ನು SC ST ಆಸ್ಪಿರೆಂಟ್ಸ್ಗೆ SC ಹಾಗೂ ST ಮತ್ತು ಕ್ಯಾಟಗರಿ 1 ಆಸ್ಪಿರೆಂಟ್ಸ್ಗೆ 5 ಇಯರ್ಸ್ ರಿಲ್ಯಾಕ್ಸೇಷನ್ ಕೊಟ್ಟಾಗ 40 ಅವ್ರದ್ದು ಇರುತ್ತೆ, 45 ಮ್ಯಾಕ್ಸಿಮಮ್ ಏಜ್ ಲಿಮಿಟ್ ಆಗುತ್ತೆ. ಸೊ ಇದು ನಿಮ್ಮ ಏಜ್ ಲಿಮಿಟ್. ಕ್ವಾಲಿಫಿಕೇಷನ್ ಬಗ್ಗೆ ಆಯಿತು, ಏಜ್ ಲಿಮಿಟ್ ಬಗ್ಗೆ ಹೇಳಿದಾಯಿತು. ಅದಾಗಿ ನಂತರ ಎಕ್ಸಾಮ್ ಫಾರ್ಮೆಟ್ ಬಗ್ಗೆ ನೋಡೋದಾದರೆ ಈ ಒಂದು ಲ್ಯಾಂಡ್ ಸರ್ವೆ ನೋಟಿಫಿಕೇಷನ್ಗೆ ಪೇಪರ್ 1 ಪೇಪರ್ 2 ಇರುತ್ತೆ. ಪೇಪರ್ 1 ಜನರಲ್ ಸ್ಟಡೀಸ್ ಆಗಿರುತ್ತೆ, ಪೇಪರ್ 2 ಸ್ಪೆಸಿಫಿಕ್ ಪೇಪರ್ ಆಗಿರುತ್ತೆ. ಏನು ಸರ್ ಸ್ಪೆಸಿಫಿಕ್ಕು? ಸಿವಿಲ್ ಇಂಜಿನಿಯರಿಂಗ್ ಸಿವಿಲ್ ಸಬ್ಜೆಕ್ಟ್ಸು, ಡಿಪ್ಲೊಮಾದಲ್ಲಿ ಸಿವಿಲ್ ಓದಿದರೆ ಡಿಪ್ಲೊಮಾ ಸಬ್ಜೆಕ್ಟ್ಸ್ ಇರುತ್ತಾ ಅಂತ ಕೇಳಿದ್ರೆ ನೋ. ಇದರಲ್ಲಿ ಜನರಲ್ ಸ್ಟಡೀಸ್ ನಿಮಗೆ ಎಲ್ಲರಿಗೂ ಗೊತ್ತಿರುವಂತೆ ಹ್ಯುಮ್ಯಾನಿಟಿ ಸಬ್ಜೆಕ್ಟ್ಸ್ ಆಗಿರುತ್ತೆ, ಲೈಕ್ ಹಿಸ್ಟ್ರಿ, ಜಿಯೋಗ್ರಫಿ, ಪೊಲಿಟಿ, ಎಕನಾಮಿ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಆರ್ಟ್ ಆ್ಯಂಡ್ ಕಲ್ಚರ್, ಆಪ್ಟಿಟ್ಯೂಡ್, ರೀಸನಿಂಗ್, ಈ ರೀತಿಯಲ್ಲಿ ಸಬ್ಜೆಕ್ಟ್ಸ್ನ ಕೊಟ್ಟಿದ್ದಾರೆ. ಅದರ ಬಗ್ಗೆ ಸಿಲೆಬಸ್ನು ನಮಗೆ KPCL ಅವೈಲೇಬಲ್ ಇದೆ. KPSC ವೆಬ್ಸೈಟಲ್ಲಿ ನೀವು ಒಂದು ಆ ಸಿಲೆಬಸ್ ಕಾಪಿನ ಡೌನ್ಲೋಡ್ ಮಾಡ್ಕೊಳ್ಬೋದು. ಇನ್ನು ಸ್ಪೆಸಿಫಿಕ್ ಪೇಪರ್ ಬಗ್ಗೆ ಬಂದೋದಾದರೆ ಅದರ ಒಂದು ಡಾಕ್ಯುಮೆಂಟ್ನು KPSC ಅಫಿಷಿಯಲ್ ವೆಬ್ಸೈಟಲ್ಲಿದೆ, ಅಲ್ಲಿಂದ ನೀವು ಡಾಕ್ಯುಮೆಂಟ್ನ ಡೌನ್ಲೋಡ್ ಮಾಡ್ಕೊಳ್ಬೋದು. ನಾನಿಲ್ಲಿ ನಿಮಗೆ ಬ್ರೀಫಾಗಿ ಹೇಳೋಕ್ಕೆ ಟ್ರೈ ಮಾಡ್ತೀನಿ. ಸ್ಪೆಸಿಫಿಕ್ ಪೇಪರಲ್ಲಿ ಮ್ಯಾಥಮೆಟಿಕ್ಸ್ ಇರುತ್ತೆ 70%, ಅಂದರೆ 100 ಮಾರ್ಕಲ್ಲಿ 70% ಮ್ಯಾಥಮೆಟಿಕ್ಸ್ ಇರುತ್ತೆ. ಜಿಯೋಗ್ರಫಿ 20% ಇರುತ್ತೆ, ಜಿಯೋ 20% ಅಂದರೆ 20 ಕ್ವಶನ್ಸು. ಇನ್ನು ಸೈನ್ಸ್ ಬಂದು 10 ಕ್ವಶನ್ಸ್, ಸೈನ್ಸ್ 20%, ಜಿಯೋಗ್ರಫಿ 10%. ಸೊ ಈ ರೀತಿಯಲ್ಲಿ ಮಾರ್ಕ್ಸ್ನ ಡಿಸ್ಟ್ರಿಬ್ಯೂಷನ್ ಮಾಡ್ತಾರೆ. ಟೋಟಲ್ 100 ಮಾರ್ಕ್ಸು, 100ಲ್ಲಿ 70 ಮ್ಯಾಥಮೆಟಿಕ್ಸ್, 10 ಜಿಯೋಗ್ರಫಿ, 20 ಸೈನ್ಸ್ ಆಗಿರುತ್ತೆ. ಸೊ ಸೈನ್ಸ್ ಅಂದಾಗ ಏನು ತೊಗೊಳ್ತಾನೆ ಪ್ರಾಕ್ಟಿಕಲ್ ಅಪ್ಲಿಕೇಶನ್ಸಲ್ಲಿ ತೊಗೊಳ್ಬೋದು, ಲೈಕ್ ಫಿಸಿಕ್ಸ್, ಫಿಸಿಕ್ಸು, ಬಯಾಲಜಿ ಆ್ಯಂಡ್ ಕೆಮಿಸ್ಟ್ರಿ. ಸೊ ಕಂಪೈಲೇಷನಲ್ಲಿ ನಿಮಗೆ ಕ್ವಶನ್ಸ್ನ ಕೇಳುವ ಸಾಧ್ಯತೆಗಳಿರುತ್ತೆ. ಅದರ ಅಪ್ಲಿಕೇಶನ್ ಓರಿಯೆಂಟೆಡ್ ಆಗಿರ್ಬೋದು ಈ ಸ್ಪೆಸಿಫಿಕ್ ಪೇಪರಲ್ಲಿ. ಇನ್ನು ಪೇಪರ್ 1 ನಿಮಗೆ ಸೈನ್ಸ್ ಇರುತ್ತೆ, ಜಿಯೋಗ್ರಫಿ ಇರುತ್ತೆ, ಆಪ್ಟಿಟ್ಯೂಡ್ ಇರುತ್ತೆ, ರೀಸನಿಂಗ್ ಇರುತ್ತೆ, ಹಿಸ್ಟ್ರಿ, ಪೊಲಿಟಿ, GK ಈ ಎಲ್ಲ ಸಬ್ಜೆಕ್ಟ್ಸು ಪೇಪರ್ 1 ಇರುತ್ತೆ. ಎಷ್ಟೆಷ್ಟು ಮಾರ್ಕ್ಸು ಏನು ಕತೆ ಅಂತೇಳಿ ನಿಮಗೆ ಈ ಬಾರಿ ನೋಟಿಫಿಕೇಷನ್ ಬಂದಾಗ ನೋಡೋಣ. ಪ್ರೀವಿಯಸ್ ಆಗಿ ನಾವು ನೋಡಿದಂತೆ 100 ಕ್ವಶನ್ಸ್ 100 ಮಾರ್ಕ್ಸು, 100 ಕ್ವಶನ್ಸ್ 100 ಮಾರ್ಕ್ಸು, ಇದಕ್ಕೆ 120 ಮಿನಿಟ್ಸ್, ಇದಕ್ಕೆ 90 ಮಿನಿಟ್ಸ್ ಇರುತ್ತೆ. ಸೊ ನೋಡೋಣ ಮುಂದಿನ ದಿನಗಳಲ್ಲಿ ನಿಮಗೆ ಈ ಒಂದು ಪ್ಯಾಟ್ರನ್ ಬಗ್ಗೆನೂ ನನಗೆ ಹೇಳೋದಕ್ಕೆ ಪ್ರಯತ್ನ ಮಾಡ್ತೀನಿ. ಸೊ ಎಕ್ಸಾಮ್ ಪ್ಯಾಟ್ರನ್ ನಿಮ್ಗೆ ಗೊತ್ತಾಯಿತು, ಸಿಲೆಬಸ್ ಏನಿದೆ ಅನ್ನೋದ್ರ ಬಗ್ಗೆ ನಿಮ್ಗೆ ಗೊತ್ತಾಗಿದೆ ಅಂತ ಅಂದ್ಕೊಂಡಿದ್ದೀನಿ, ಏಜ್ ಲಿಮಿಟ್ ಬಗ್ಗೆನೂ ಗೊತ್ತಾಗಿದೆ. ಸೊ ಈ ಒಂದು ಡೇಟ್ ನೋಡ್ಕೊಳ್ಳೋದಾದ್ರೆ ಯಾವಾಗ ಬರ್ಬೋದು ಅಂತ ನಾನು ನಿಮ್ಗೆ ಹೇಳಿದ್ದೀನಿ. ಸೊ ನಿಮಗೆ ಬಂದರೆ ಏಪ್ರಿಲ್ ತಿಂಗಳಲ್ಲಿ ಬರಬಹುದು ಅಥವಾ ಮೇ ತಿಂಗಳಲ್ಲಿ ಬರುವ ಸಾಧ್ಯತೆಗಳಿದೆ ಈ ನೋಟಿಫಿಕೇಷನು. ಇನ್ ಕೇಸ್ 2 ತಿಂಗಳಲ್ಲಿ ಮಿಸ್ ಆಯಿತು ಅಂತಂದರೆ ಜುಲೈ ತಿಂಗಳೊಳಗಡೆ ಬರುವ ಸಾಧ್ಯತೆಗಳಿದೆ. ಮ್ಯಾಕ್ಸಿಮಮ್ ಅಂದರೆ ಅಕ್ಟೋಬರ್ ಎಂಡ್ ಒಳಗಡೆ ಈ ನೋಟಿಫಿಕೇಷನ್ನ ನೀವು ನೋಡ್ಬೋದು. ಅಕ್ಟೋಬರ್ ಎಂಡರಲ್ಲಿ 100% ಈ ನೋಟಿಫಿಕೇಷನ್ ರಿಲೀಸ್ ಆಗಿರುತ್ತೆ. 99% ಅಲ್ಲ, 100% ಅಕ್ಟೋಬರ್ ಎಂಡ್ ಒಳಗೆ ರಿಲೀಸ್ ಆಗಿರುತ್ತೆ. ನೋಡೋಣ ಮುಂದಿನ ದಿನಗಳಲ್ಲಿ ಆ ನೋಟಿಫಿಕೇಷನ್ ಬಗ್ಗೆ ಇನ್ನೂ ನನಗೇನಾದರೂ ಮಾಹಿತಿ ಸಿಕ್ತಂದರೆ ಅಪ್ಡೇಟ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಸೊ ಬಟ್ ನನಗೆ ಬಂದಿರುವಂಥ ಮಾಹಿತಿ ಪ್ರಕಾರ ಮ್ಯಾಕ್ಸಿಮಮ್ ಅಂದರೆ ಅಕ್ಟೋಬರ್ ಎಂಡ್ ಒಳಗಡೆ ಈ ನೋಟಿಫಿಕೇಷನ್ ರಿಲೀಸ್ ಆಗಿರುತ್ತೆ. ಸೊ ಜುಲೈ, ಅಕ್ಟೋಬರ್ ಅಥವಾ ಏಪ್ರಿಲ್, ಮೇ ಈ 3 ಟೈಮ್ ಲೈನಲ್ಲಿ ನಿಮಗೆ ಈ ನೋಟಿಫಿಕೇಷನ್ ಬರುವ ಸಾಧ್ಯತೆಗಳಿರೋ ಕಾರಣದಿಂದ ಪ್ರಿಪರೇಷನ್ ಈಗಲಿಂದನೇ ಶುರು ಮಾಡ್ಕೊಳ್ಳಿ. ಏನಕ್ಕಂದರೆ ಸಿಲೆಬಸ್ ಬಹಳ ಇರುತ್ತೆ. ಎಕ್ಸಾಮಿನೇಷನ್ ಫಾರ್ಮೆಟ್ ಬಗ್ಗೆ ನಿಮ್ಗೆ ಗೊತ್ತಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಈಗಲಿಂದನೇ ಪ್ರಿಪರೇಷನ್ ಮಾಡಿಕೊಂಡ್ರೆ ಈ ಒಂದು ಎಕ್ಸಾಮಿನೇಷನ್ನ ನೀವು ಈಸಿಯಾಗಿ ಕ್ಲಿಯರ್ ಮಾಡ್ಕೊಳ್ಬೋದು. ಸೊ ಇದು ನಿಮಗೆ ಕೊಡಬೇಕಾಗಿರುವಂಥ ಮಾಹಿತಿ ಆಗಿತ್ತು. ನೋಡಿ ಇಲ್ಲಿ ನಿಮಗೆ ಇಲ್ಲಿ ಕೆಳಗಡೆ ನೋಡ್ತಾ ಇರ್ಬೋದು
ಪದವಿ ಪೂರ್ವಕ ಶಿಕ್ಷಣ ಅಂದರೆ PUC ಅಥವಾ ಕೇಂದ್ರ ಪ್ರೌಢ ಅಂದರೆ CBSEನಲ್ಲಿ 12ನೇ ತರಗತಿ, CBSE ಅಥವಾ ICSEಯಲ್ಲಿ ಸೈನ್ಸ್ ಆಗಿರಬೇಕು. ನೋಡಿ ಇಲ್ಲಿ ಇವುಗಳಲ್ಲಿ ವಿಜ್ಞಾನ ವಿಷಯವನ್ನು ಪಡೆದು ಗಣಿತ ವಿಷಯದಲ್ಲಿ 60% ಕಡಿಮೆ ಇಲ್ಲದಂತೆ ಅಂಕಗಳನ್ನು ಪಡೆದು ಉತ್ತೀರ್ಣರಾಗಿರಬೇಕು. ಸೊ ನಿಮಗೆ 12th ಅಂದರೆ PUC ಸೆಕೆಂಡ್ ಇಯರಲ್ಲಿ ನೀವು ಈವನ್ 55% ಇದ್ದರೂ ಬಟ್ ಮ್ಯಾಥಮೆಟಿಕ್ಸ್ ನಂದು 60 ಮಾರ್ಕ್ಸ್ ಮೇಲೆ ಇದೆ ಸರ್ ಅಂದರೆ ನೀವು ಎಲಿಜಿಬಲ್ ಆಗಿರ್ತೀರಾ. ಸರ್ PUCಯಲ್ಲಿ ನಂದು ಬರೀ 35% ಇದೆ, ಜಸ್ಟ್ ಪಾಸ್ ಮಾಡಿದ್ದೀನಿ, ಆದರೆ ಮ್ಯಾಥಮೆಟಿಕ್ಸಲ್ಲಿ 60 ಇದೆ, ನನಗೆ 60ಕ್ಕಿಂತ ಜಾಸ್ತಿ ಇದೆ, ನಾನು ಎಲಿಜಿಬಲ್ ಅಂದರೆ ನೀವು ಎಲಿಜಿಬಲ್. ಸೊ ಇದನ್ನೇ ಅಲ್ಲಿ ಹೇಳ್ತಾ ಇರೋದು. ಸೊ ಇದು ನಿಮಗೆ ಗೊತ್ತಾಗಿರ್ಬೇಕು ಅನ್ಸುತ್ತೆ. ನೆಕ್ಸ್ಟ್ ನೋಡಿ PUC ಸೈನ್ಸೇ ಆಗಿರಬೇಕು, PUCಯಲ್ಲಿ ವಿಜ್ಞಾನ ವಿಷಯನೇ ಆಗಿರಬೇಕು, ಅದರಲ್ಲಿ ಗಣಿತ 60ಕ್ಕಿಂತ ಕಡಿಮೆ ಇರಬಾರ್ದು. ಅದಾಗಿ ನಂತರ ಕರ್ನಾಟಕ ರಾಜ್ಯ ಶಿಕ್ಷಣ ಇಲಾಖೆಯಿಂದ ನಡೆಸುವ ಲ್ಯಾಂಡ್ ಸರ್ವೇರ್ ಸಿಟಿ, ಇದು ನೋಡಿ ಇದು ಬೇರೆ, ಡಿಪ್ಲೊಮೋದಲ್ಲಿ ಸಿವಿಲ್ ಆಗಿರಬೇಕು, BEಯಲ್ಲಿ ಸಿವಿಲ್ ಆಗಿದ್ದರೆ ಈ ನೋಟಿಫಿಕೇಷನ್ಗೆ ನೀವು ಎಲಿಜಿಬಲ್ ಆಗಿರ್ತೀರಾ. ಯಾವ ಬ್ರಾಂಚ್ ಅಂತ ಹೇಳಿ ನಿಮಗೆ ಎಲಿಜಿಬಲ್ ಗೊತ್ತಾಗಿದೆ ಅನ್ಸುತ್ತೆ. ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್, ಸಿವಿಲ್ ಎಲಿಜಿಬಲ್ ಇರುತ್ತೆ, ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್, EC ಇವರು ಎಲಿಜಿಬಲ್ ಇರಲ್ಲ. ಇನ್ ಕೇಸ್ ನೀವೇನಾದರೂ PUC ಕಂಪ್ಲೀಟ್ ಮಾಡಿಕೊಂಡು ಅದರಲ್ಲಿ ಮ್ಯಾಥಮೆಟಿಕ್ಸ್ 60 ಮಾರ್ಕ್ಸ್ 60%ಗಿಂತ ಜಾಸ್ತಿ ಇತ್ತು ಅಥವಾ 60ಗಿಂತ ಜಾಸ್ತಿ ಇದ್ದರೆ ನೀವು ಎಲಿಜಿಬಲ್ ಆಗಿರ್ತೀರಾ. ಸೊ ಇದ್ರ ಬಗ್ಗೆ ಏನಾದರೂ ಡೌಟ್ ಇತ್ತಂದರೆ ಕಮೆಂಟ್ ಬಾಕ್ಸಲ್ಲಿ ಡ್ರಾಪ್ ಮಾಡಿ, ಆ ಕಮೆಂಟ್ನ ನೋಡ್ಕೊಂಡು ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಅದಾಗಿ ನಂತರ ಎಕ್ಸಾಮ್ ಫಾರ್ಮೆಟ್ ಬಗ್ಗೆ ನಾನು ನಿಮಗೆ ಹೇಳಿದಂತೆ ಇಲ್ಲಿ ನೋಡ್ತಾ ಇರ್ಬೋದು ನೀವು, ಪತ್ರಿಕೆ 1, ಪತ್ರಿಕೆ 2, GS ಪೇಪರ್ 1, GS ಪೇಪರ್ 2, ಸಾಮಾನ್ಯ ಪತ್ರಿಕೆ ಇದು GS ಪೇಪರು, ನಿರ್ದಿಷ್ಟ ಪತ್ರಿಕೆ ಅಂದರೆ ಸ್ಪೆಸಿಫಿಕ್ ಪೇಪರು. ಸೊ 100 ಕ್ವಶನ್ಸ್ ಇರುತ್ತೆ, 200 ಮಾರ್ಕ್ಸ್ಗೆ ಇರುತ್ತೆ, 2 ಗಂಟೆ ಅಂತ ಮೆನ್ಷನ್ ಮಾಡಿದ್ದಾರೆ. ನಾನು ನಿಮಗೆ 90 ಮಿನಿಟ್ಸು 120 ಮಿನಿಟ್ಸ್ ಅಂತ ಹೇಳಿದ್ನಲ್ಲ, ಅದು ತಪ್ಪಾಗಿರುತ್ತೆ. ಸೊ 2 ಪೇಪರ್ಗೂ 120 ಮಿನಿಟ್ಸ್ ಆಗಿರುತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟಂಥ ಏನು ಈ ಸಿಲೆಬಸ್ ಇದೆಯಲ್ಲ, ಆ ಸಿಲೆಬಸ್ಸು ನಿಮಗೆ ಕೊನೆಯ ಶೀಟಲ್ಲಿ ನೀವು ನೋಡ್ಬೋದು ಇದನ್ನು. ಸೊ ಇದನ್ನು ನಿಮಗೆ ತರಬೇತಿ ಬಗ್ಗೆ ಡೀಟೇಲ್ಸ್ನ ಕೊಟ್ಟಿದ್ದಾರೆ. ಸೊ ಇದು ಬಿಟ್ಟು ನಿಮಗೆ ಇನ್ನು ಇದರಲ್ಲಿ ಬದಲಾವಣೆ ಏನು ಕಾಣ್ಬೋದು ಅಂದರೆ ಇಲ್ಲೊಂದು ಏಜ್ ಲಿಮಿಟ್ ಬದಲಾವಣೆ ಕಾಣ್ಬೋದು. ಸೊ ಇಲ್ಲಿ ನೋಡಿ ಜನರಲ್ ಮೆರಿಟಿಗೆ 35 ಇದೆ, ಇದು 40 ಆಗುತ್ತೆ, 38 ಇರೋದು 43 ಆಗಿರುತ್ತೆ, 40 ಇರೋದು 45 ಆಗಿರುತ್ತೆ. ಸೊ ಇಷ್ಟು ಬದಲಾವಣೆ ನೋಡ್ಬೋದು. ಅದಾಗಿ ನಂತರ ಈ ನೋಟಿಫಿಕೇಷನಲ್ಲಿ ಒಳ ಮೀಸಲಾತಿದು ಏನಿದೆಯಲ್ಲ ಅದನ್ನು ನೀವು ಬದಲಾವಣೆ ನೋಡ್ಬೋದು. ಸೊ SC STಯಲ್ಲಿ ಏನು ಒಳ ಮೀಸಲಾತಿದು ಡಿವಿಷನ್ ಇತ್ತು ಅಥವಾ ಡಿಸ್ಟ್ರಿಬ್ಯೂಷನ್ ಆಫ್ ಸೀಟ್ಸ್ ಇತ್ತು, ಅದನ್ನು ಈ ಒಂದು ನೋಟಿಫಿಕೇಷನ್ಗೆ ಅಪ್ಲೈ ಮಾಡಿಬಿಟ್ಟೆ ನಿಮಗೆ 1000 ವೇಕೆನ್ಸೀಸ್ನ ಬಿಡ್ಬೋದು, 700 ಅಥವಾ 1000 ವೇಕೆನ್ಸೀಸ್. ಸೊ ಇನ್ ಕೇಸ್ 750 ಬಿಟ್ಟರು ನಿಮಗೆ ಒಳ ಮೀಸಲಾತಿದು ಏನಿದೆ ಅದನ್ನು ಜಾರಿ ಮಾಡಿರ್ತಾರೆ. 1000 ವೇಕೆನ್ಸೀಸ್ ಬಿಟ್ಟರು ಆ ಒಳ ಮೀಸಲಾತಿದು ಏನು ಫಾರ್ಮೆಟ್ ಇದೆ ಅದನ್ನು ಇದಕ್ಕೆ ಅಪ್ಲೈ ಮಾಡಿರ್ತಾರೆ. ಸೊ ಒಳ ಮೀಸಲಾತಿದು ರಿಸರ್ವೇಷನು ಇದಕ್ಕೆ ಅಪ್ಲೈ ಆಗಿರುತ್ತೆ. ಅಪ್ಲೈ ಆಗಿದ್ದ ನಂತರ ಈ ನೋಟಿಫಿಕೇಷನ್ ರಿಲೀಸ್ ಮಾಡುವಂಥದ್ದು. ಸೊ ಇದು ನಿಮಗೆ ಏಪ್ರಿಲ್ ಅಥವಾ ಮೇ ಅಥವಾ ಜುಲೈ ಅಥವಾ ಅಕ್ಟೋಬರ್ ತಿಂಗಳೊಳಗಡೆ ಈ ನೋಟಿಫಿಕೇಷನ್ ಬರುವ ಸಾಧ್ಯತೆಗಳು ಭಾಳ ಇದೆ. ಸೊ ಈಗಾಗಲೇ ನೋಡಿ ನಾನು ನಿಮಗೆ ಹೇಳಿದೆ ಈ ನೋಟಿಫಿಕೇಷನ್ ಹೇಗೆ ಸರ್ ನೀವು ಹೇಳ್ತೀರಾ ಏಪ್ರಿಲ್, ಮೇ ಅಥವಾ ಜುಲೈ ಮತ್ತು ಅಕ್ಟೋಬರ್ ತಿಂಗಳಲ್ಲಿ ಬರುತ್ತೆ ಅಂತ ಹೇಳ್ತಾ ಇದ್ದೀರಿ ಅಂತಂದರೆ, ಇಲ್ಲಿ ನೋಡಿ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇದು ನಿಮಗೆ ವಿಧಾನ ಪರಿಷತ್ತಲ್ಲಿ ಆಗಿರುವಂಥ ಡಿಸ್ಕಷನಲ್ಲಿ ಬಂದಿರುವಂಥ ಡಾಕ್ಯುಮೆಂಟ್ ಇದು. ಈ ಡಾಕ್ಯುಮೆಂಟ್ 18ನೇ ತಾರೀಕು 3ನೇ ತಿಂಗಳು 2026 ನಡೆದಿರೋಂಥದ್ದು. ಸೊ ಇವತ್ತು 23ನೇ ತಾರೀಕು 3ನೇ ತಿಂಗಳು 2026 ಆಗಿರುತ್ತೆ. ಸೊ ನಿಮಗೆ 5 ದಿನಗಳ ಕೆಳಗಡೆ ಈ ಒಂದು ಡಿಸ್ಕಷನ್ ನಡೆದಿರೋಂಥದ್ದು. ಸೊ ಈ ಡಿಸ್ಕಷನಲ್ಲಿ ನಿಮಗೆ ಎಷ್ಟು ವೇಕೆನ್ಸೀಸ್ ಇತ್ತು, ಎಷ್ಟು ವೇಕೆನ್ಸೀಸ್ ಖಾಲಿ ಇದೆ, ಎಷ್ಟು ವೇಕೆನ್ಸೀಸ್ ಭರ್ತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಇಲ್ಲಿ ಹೇಳಿರ್ತಾರೆ. ಖಾಲಿ 961 ಹುದ್ದೆಗಳಲ್ಲಿ 750 ಸರ್ಕಾರಿ ಭೂಮಾಪಕರ ಹುದ್ದೆಗಳನ್ನು ಕರ್ನಾಟಕ ಲೋಕಸಭಾ ಆಯೋಗದಿಂದ ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಲು ದಿನಾಂಕ 21/11/2025 ಹೇಳಿದ್ನಲ್ಲ ಅವತ್ತಿನ ದಿನ ಅಧಿಸೂಚನೆ ಹೊರಡಿಸಲಾಗಿತ್ತು. ಸೊ ಇಲ್ಲಿ ನೋಡಿ ನಾನು ನಿಮಗೆ 3ನೇ ತಿಂಗಳು ತೋರಿಸಿದೆ, 11ನೇ ತಾರೀಕು 3ನೇ ತಿಂಗಳು 2024. ಬಟ್ ಇಲ್ಲೇನು ಸರ್ 25ನೇ ತಾರೀಕು 21/11 ಕೊಟ್ಟಿದ್ದಾರೆ ಅಂತಂದರೆ ನಿಮಗೆ ಇದನ್ನು ಹೆಚ್ಚು ವೇಕೆನ್ಸೀಸ್ನ ಆ್ಯಡ್ ಮಾಡಿ ಬಿಟ್ಟಿರ್ತಾರೆ. ಸೊ ಆ ಒಂದು ಕಾರಣದಿಂದ ಆ ಒಂದು ಡೇಟ್ನ ಕನ್ಸಿಡರ್ ಮಾಡಿರ್ತಾರೆ ಇಲ್ಲಿ. ಸೊ ಈ 991 ಹುದ್ದೆಗಳು ಖಾಲಿ ಇದ್ದರೆ ಅದರಲ್ಲಿ 750 ವೇಕೆನ್ಸೀಸ್ಗೆ ನೋಟಿಫಿಕೇಷನ್ ರಿಲೀಸ್ ಮಾಡಿದೆ. ಅಂದರೆ ಅರ್ಥ ಏನು, 960 ವೇಕೆನ್ಸೀಸು ಖಾಲಿ ಇದೆ. ಸೊ ಆ ಒಂದು ಉದ್ದೇಶದಿಂದನೇ 1000 ವೇಕೆನ್ಸೀಸು ಮಾಡುವ ಸಾಧ್ಯತೆಗಳಿದೆ ಅಂತ ನಿಮಗೆ ಹೇಳ್ತಾ ಇದ್ದೀನಿ. ಅದಾಗಿ ನಂತರ ಇದಕ್ಕೆ ಅವ್ರು ಹೇಳಿದಂತೆ ಏನು ಈ ಒಂದು 50% ರಿಸರ್ವೇಷನ್ ಆಗಿರ್ಬೋದು, ಒಳ ಮೀಸಲಾತಿ ಇರ್ಬೋದು, ಅದೆಲ್ಲ ಅಪ್ಲೈ ಮಾಡಿಬಿಟ್ಟು ಈ ನೋಟಿಫಿಕೇಷನ್ ರಿಲೀಸ್ ಮಾಡ್ತಾರೆ. ಈ ನೋಟಿಫಿಕೇಷನಲ್ಲಿ ನಿಮಗೆ ಯಾವುದೇ ಸಂದರ್ಭದಲ್ಲಾದರೂ ಬರುವ ಸಾಧ್ಯತೆಗಳಿದೆ. ಸೊ ಪ್ರಿಪೇರ್ ಆಗಿ, ಚೆನ್ನಾಗಿ ಪ್ರಿಪೇರ್ ಆದರೆ ನಿಮಗೆ ನೋಡಿ ಇಲ್ಲಿ ಹೇಳಿರ್ತಾರೆ, ಹೊಸದಾಗಿ 1000 ಪರವಾನ ಭೂಮಾಪಕ ಆಯ್ಕೆ ಮಾಡಿಕೊಳ್ಳುವ ಪ್ರಸ್ತಾವನೆ ಅದಕ್ಕೆ ಆರ್ಥಿಕ ಇಲಾಖೆ ಅನುಮೋದನೆಯನ್ನು ಕ್ರಮ ಕೈಗೊಳ್ಳಲಾಗುವುದು. ಸೊ 1000 ವೇಕೆನ್ಸೀಸ್ಗೆ ಬಿಡುವ ಸಾಧ್ಯತೆಗಳಿದೆ. ಸೊ ಇದನ್ನೇ ನಾನು ನಿಮಗೆ ಮುಂಚೆಯಿಂದ ಹೇಳ್ಕೊತ ಬಂದಿದ್ದೀನಿ. ಅದಾಗಿ ನಂತರ ಈ ಡಾಕ್ಯುಮೆಂಟಲ್ಲಿ ಕೊನೆಯಲ್ಲಿ ನೀವು ನೋಡ್ಬೋದು ಏನಂತಂದರೆ ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟು ಭೂಮಾಪಕರ ಹುದ್ದೆಗಳು ಖಾಲಿ ಇದೆ ಅನ್ನೋದ್ರ ಬಗ್ಗೆ ಇಲ್ಲಿ ಕೊಟ್ಟಿರ್ತಾರೆ. ಎಷ್ಟು ಖಾಲಿ ಇದೆ, ಎಷ್ಟು ಭರ್ತಿ ಮಾಡಬೇಕಂತೇಳಿ, ಖಾಲಿ ಇಷ್ಟಿದ್ದರೆ ಭರ್ತಿ ಇಷ್ಟ ಆಗುತ್ತೆ ಅನ್ನೋದ್ರ ಬಗ್ಗೆ ಹೇಳಿರ್ತಾರೆ. ಮಂಜೂರಾದ ಹುದ್ದೆಗಳು ಇಷ್ಟು. ಸೊ ಅದ್ರ ಬಗ್ಗೆ ಡೀಟೇಲ್ಸು ಪ್ರತಿ ಜಿಲ್ಲೆದು ಇಲ್ಲಿ ಕೊಡ್ತಾ ಹೋಗಿರ್ತಾರೆ ನಿಮಗೆ. ಈ ಡಾಕ್ಯುಮೆಂಟ್ ನಿಮಗೆ ಬೇಕಪ್ಪ ಅಂತಂದರೆ ನನ್ನ ಒಂದು ವಾಟ್ಸಪ್ ನಂಬರ್ಗೆ ಟೆಕ್ಸ್ಟ್ ಮಾಡಿ ಈ ಒಂದು ಡಾಕ್ಯುಮೆಂಟ್ ನಿಮಗೆ ಫಾರ್ವರ್ಡ್ ಮಾಡ್ತೀನಿ. ಅಥವಾ ಜಸ್ಟ್ ಪಾಸ್ ಮಾಡಿ ಈ ವಿಡಿಯೋನ ನೀವು ನೋಡ್ಕೊತ ಹೋದ್ರೂ ನಿಮಗೆ ಒಂದು ಡಾಕ್ಯುಮೆಂಟ್ ಒಳಗಿರುವಂಥ ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟು ವೇಕೆನ್ಸೀಸ್ ಇದೆ ಅಂತ ನೀವು ನೋಡಿಬಿಟ್ಟು ಅರ್ಥ ಮಾಡ್ಕೊಳ್ಬೋದು. ಸೊ ನಿಮಗೆ ನೋಡಿ ಚಾಮರಾಜನಗರ ಜಿಲ್ಲೆಯಲ್ಲಿ ಎಷ್ಟು ವೇಕೆನ್ಸೀಸ್ ಇದೆ, ಮಂಡ್ಯ ಜಿಲ್ಲೆಯಲ್ಲಿ ಎಷ್ಟಿದೆ, ಹಾಸನ ಜಿಲ್ಲೆಯಲ್ಲಿ ಎಷ್ಟಿದೆ, ಅದೇ ರೀತಿಯಲ್ಲಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಎಷ್ಟಿದೆ, ಅದೇ ರೀತಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ ಜಿಲ್ಲೆ, ಕೊಡಗು, ಬೆಳಗಾವಿ ಮತ್ತು
ವಿಜಯಪುರ ಜಿಲ್ಲೆ ಹಾಗೂ ಬಾಗಲಕೋಟೆ ಮತ್ತು ನೋಡಿ ಕೆಳಗಡೆ ಎಲ್ಲದು ವೇಕೆನ್ಸೀಸ್ ಬಗ್ಗೆನೇ ಮಾಹಿತಿ ಇದು. ಧಾರವಾಡ ಜಿಲ್ಲೆ, ಗದಗ ಜಿಲ್ಲೆ ಮತ್ತು ಹಾವೇರಿ ಜಿಲ್ಲೆ ಹಾಗೂ ಉತ್ತರ ಕನ್ನಡ ಜಿಲ್ಲೆ, ಬೆಳಗಾಂ ವಿಭಾಗಕ್ಕೆ ಒಟ್ಟು ಎಷ್ಟು ಹುದ್ದೆಗಳನ್ನು ಬಗ್ಗೆ ಕಲಬುರಗಿ ಜಿಲ್ಲೆ ಇರ್ಬೋದು, ಬೆಳಗಾಂ ಡಿವಿಷನ್ಗೆ ಎಷ್ಟಿದೆ ಅಂತ ಅದ್ರ ಬಗ್ಗೆ ಕೊಟ್ಟಿದ್ದಾರೆ. ಮೇಲೆ ಯಾದಗಿರಿ ಜಿಲ್ಲೆ, ರಾಯಚೂರು ಮತ್ತು ಕೊಪ್ಪಳ ಹಾಗೂ ಬೀದರ್ ಜಿಲ್ಲೆ, ಇದೇ ರೀತಿಯಲ್ಲಿ ಬಳ್ಳಾರಿ ಜಿಲ್ಲೆನೂ ಕೊಟ್ಟಿದ್ದಾರೆ ನೋಡಿ. ನೆಕ್ಸ್ಟ್ ನೋಡಿ ವಿಜಯನಗರ ಜಿಲ್ಲೆನೂ ಕೊಟ್ಟಿದ್ದಾರೆ. ಇದೇ ರೀತಿಯಲ್ಲಿ ನೀವು ನೋಡ್ತಾ ಹೋದರೆ ಒಟ್ಟಿಗೆ ಇಷ್ಟು ಕಲಬುರಗಿ ವಿಭಾಗದಲ್ಲಿ ಇಷ್ಟು ಹುದ್ದೆಗಳು, ಎಷ್ಟು ಮಂಜೂರಾಗಿದೆ, ಎಷ್ಟು ಭರ್ತಿ ಮಾಡಬೇಕು, ಎಷ್ಟು ಖಾಲಿ ಇದೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಇದು. ಒಟ್ಟಾರೆ ಅವರು ಹೇಳಿದಂಥ 961 ವೇಕೆನ್ಸೀಸ್ ಖಾಲಿ ಇರುತ್ತೆ. ಸೊ ಈ 961ರಲ್ಲಿ 750 ವೇಕೆನ್ಸೀಸ್ ಪ್ರೀವಿಯಸ್ ಆಗಿ ನೋಟಿಫಿಕೇಶನ್ ರಿಲೀಸ್ ಆಗಿತ್ತು. ಮುಂದಿನ ದಿನಗಳಲ್ಲಿ ಬರುವಂಥ ನೋಟಿಫಿಕೇಶನ್ ನೀವು 1000 ವೇಕೆನ್ಸೀಸ್ಗೆ ನೋಟಿಫಿಕೇಶನ್ ನೋಡ್ಬೋದು. ಸೊ ಇದು ನಿಮಗೆ ಲ್ಯಾಂಡ್ ಸರ್ವೇರಿನ ಒಂದು ಅಪ್ಡೇಟು. ಸಾಕಷ್ಟು ಜನ ಲ್ಯಾಂಡ್ ಸರ್ವೇರಿಗೆ ಪ್ರಿಪೇರ್ ಆಗ್ತಿರುವಂಥವ್ರಿಗೆ ಈ ಒಂದು ಅಪ್ಡೇಟ್ನ ಇಂಪಾರ್ಟೆಂಟ್ ಆಗಿರುತ್ತೆ. ಈ ಒಂದು ಅಪ್ಡೇಟ್ನ ಕೊಡಬೇಕಂತ ಅಂದ್ಕೊಂಡಿದ್ದೆ, ಈ ಒಂದು ಅಪ್ಡೇಟ್ ನಾನು ತಲುಪಿಸಿದ್ದೇನೆ ಅಂತ ಅಂದ್ಕೊಂಡಿದ್ದೀನಿ. ಕೊಟ್ಟಿರುವಂಥ ಇನ್ಫಾರ್ಮೇಷನ್ ನಿಮ್ಗೆ ಇನ್ಫಾರ್ಮೇಟಿವ್ ಅನಿಸ್ತಂತಂದರೆ ಈ ವಿಡಿಯೋನ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ ಜೊತೆಗೂ ಶೇರ್ ಮಾಡಿ. ಈ ಲ್ಯಾಂಡ್ ಸರ್ವೆ ನೋಟಿಫಿಕೇಷನನ್ನು ಪ್ರತಿಯೊಂದು ಅಪ್ಡೇಟು ನಾನು ನನ್ನ ಚಾನಲಲ್ಲಿ ನಿಮಗೆ ಅಪ್ಡೇಟ್ ಕೊಡ್ತಾ ಹೋಗ್ತೀನಿ. ಸೊ ನೋಟಿಫಿಕೇಷನ್ ಬರೋದ್ರಿಂದ ಹಿಡಿದು ನೋಟಿಫಿಕೇಷನ್ ಎಂಡ್ ಆಗೋವರೆಗೂ ಯಾವುದೇ ಥರದ ಅಪ್ಡೇಟ್ ಇದ್ದರೂ ನಾನು ನಿಮಗೆ ನನ್ನ ಚಾನಲಲ್ಲಿ ಅಪ್ಡೇಟ್ ಕೊಡ್ತಾ ಹೋಗ್ತೀನಿ. ಅದ್ರ ಜೊತೆಗೆ ಈ ಲ್ಯಾಂಡ್ ಸರ್ವೆಗೆ ಸಂಬಂಧಪಟ್ಟಂಥ ಸ್ಪೆಸಿಫಿಕ್ ಪೇಪರ್ ಸಂಬಂಧಪಟ್ಟಂಥ ಕಂಟೆಂಟು ನಾನು ನನ್ನ ಚಾನಲಲ್ಲಿ ಅಪ್ಡೇಟ್ ಮಾಡ್ತಿರೋ ಕಾರಣದಿಂದ, ಪೇಪರ್ 1ಗೂ ಸಂಬಂಧಪಟ್ಟಂಥ ಕಂಟೆಂಟ್ ಅಪ್ಲೋಡ್ ಮಾಡೋ ಕಾರಣದಿಂದ ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಏಕೆಂದರೆ ಆ ಕಂಟೆಂಟ್ನ ನೀವು ಈಸಿಯಾಗಿ ನೋಡ್ಕೊಳ್ಬೋದು, ಆ್ಯಕ್ಸಸ್ಸು ಮಾಡ್ಬೋದು. ಪ್ರತಿಯೊಂದು ನೋಟಿಫಿಕೇಷನ್ ಅಪ್ಡೇಟ್ ಮಾಡಿದ್ದ ಕೂಡಲೇ ಅಥವಾ ಅಪ್ಲೋಡ್ ಮಾಡಿದ ಕೂಡಲೇ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಆ ನೋಟಿಫಿಕೇಷನ್ ನೋಡಿಕೊಂಡು ನೀವು ಆ ವಿಡಿಯೋನ ನೋಡ್ಕೊಳ್ಬೋದು. ಸೊ ವಿಡಿಯೋದ ಪ್ರತಿಯೊಂದು ಅಪ್ಡೇಟ್ನ ನೀವು ಪಡೆದುಕೊಳ್ತಾ ಹೋಗ್ತಿರ್ಬೋದು. ಸೊ ಇಷ್ಟು ಹೇಳ್ತಾ ಈ ವಿಡಿಯೋನ ಏನು ಮಾಡ್ತಾಯಿದ್ದೀನಿ. ಏನೇ ಡೌಟ್ ಇತ್ತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಡ್ರಾಪ್ ಮಾಡಿ, ಆ ಕಮೆಂಟ್ನ ನೋಡ್ಕೊಂಡು ನಾನು ನಿಮಗೆ ರಿಪ್ಲೈ ಮಾಡ್ತೇನೆ. ಸೊ ನೋಟಿಫಿಕೇಷನ್ ನಿಮಗೆ ಯಾವ ಟೈಮ್ಗೆಲ್ಲ ಬರ್ಬೋದು, ಏಪ್ರಿಲ್, ಮೇ ಅಥವಾ ಜೂಲೈ ಎಂಡ್ ಅಥವಾ ಅಕ್ಟೋಬರ್ ಎಂಡ್ ಅಷ್ಟರೊಳಗಡೆ ನಿಮಗೆ ನೋಟಿಫಿಕೇಷನ್ ಬಂದಿರುತ್ತೆ. ಸೊ ಪ್ರಿಪರೇಷನ್ ಚೆನ್ನಾಗಿ ಮಾಡ್ಕೊಳ್ಳಿ. ಆಲ್ ದಿ ಬೆಸ್ಟ್ ಫಾರ್ ಯುವರ್ ಪ್ರಿಪರೇಷನ್. ಇಷ್ಟು ಹೇಳ್ತಾ ವಿಡಿಯೋ ಎಂಡ್ ಮಾಡೋಣ. ಎಲ್ಲರಿಗೂ ಧನ್ಯವಾದಗಳು.